ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಕ್ರೋಧಿನಾಮ ಸಂವತ್ಸರದ ಉತ್ತರ ಮಳೆಯ ಒಂದು ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. 13/9/2024ರಿಂದ 26/9/2024 ಕೂಡ ಉತ್ತರ ಮಳೆಯ ಒಂದು ವಿಶೇಷತೆ ಇರುವಂಥದ್ದು ಮತ್ತು ಉತ್ತರ ಮಳೆಯ ಒಂದು ನಿರೀಕ್ಷೆಯನ್ನು ಮಾಡುವಂತಹ ಒಂದು ಸಂದರ್ಭ ಆಗಿರುತ್ತೆ. ಈ ಒಂದು ಮಳೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಶುಕ್ರವಾರ ಬೆಳಗಿನ ಜಾವ 9:44 ತುಲಾ ಲಗ್ನದಲ್ಲಿ ಪ್ರವೇಶ ಆಗುವಂಥದ್ದು. ಇನ್ನು ವಾಹನ ಗಜ ಅಂದರೆ ಆನೆ ಆಗಿರತಕ್ಕಂಥದ್ದು. ಸ್ತ್ರೀ ಪುರುಷ ಯೋಗ ಸೂರ್ಯ ಚಂದ್ರ ಯೋಗದಲ್ಲಿ ಮಳೆಯ ದೇವತೆ ಒಂದು ಉದ್ಭವ ಆಗುವಂಥದ್ದು. ಇನ್ನು ಸಂಧಿಯಲ್ಲಿ ಪತನ, ಸಂಧಿ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ವೈಶ್ಯರ ಮನೆಯಲ್ಲಿ ಈ ಒಂದು ಮಳೆಯ ದೇವತೆ ಒಂದು ಆವಾಸ ಸ್ಥಾನ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಇನ್ನು ಈ ಮಳೆಯ ಒಂದು ವಿಶೇಷತೆ ನೋಡಿ, ರವಿ ಸ್ವಕ್ಷೇತ್ರದಲ್ಲಿರುವಂಥದ್ದು, ಇನ್ನು ಶನಿ ಕೂಡ ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು, ಗುರು ಕೂಡ ಉಚ್ಚಾಭಿಲಾಷಿಯಾಗಿರೋದ್ರಿಂದ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ 75% ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಇನ್ನು ಜಲಕಾರಕನಾದ ಚಂದ್ರ ಗ್ರಹರು ಕೂಡ ರವಿ ಮತ್ತು ಬುಧರ ಒಂದು ಸಂಯೋಗವನ್ನು ಹೊಂದಿರೋದ್ರಿಂದ ಬಹಳಷ್ಟು ಮಳೆ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ದೇಶದೆಲ್ಲೆಡೆ ಸುವೃಷ್ಟಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಸಮ ಪ್ರಮಾಣದಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ ಮತ್ತು ಈಶಾನ್ಯ ಭಾರತ, ಅದೇ ರೀತಿ ರಾಜ್ಯ ವ್ಯಾಪ್ತಿಯಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ಮಳೆಯಾಗುವಂತಹ ಒಂದು ಸಾಧ್ಯತೆಗಳು ಇರುತ್ತೆ. ಇದಿಷ್ಟು ಕೂಡ ಉತ್ತರ ಮಳೆಯ ಒಂದು ವಿಚಾರಗಳಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.